ಸೊ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ಲಾಗ್. ಹೆಂಗದಿರಿಲ್ಲ? ನೀವೆಲ್ಲರೂ ಆರಾಮದಿರಿ ಅನ್ಕೊಳತ್ತೀನಿ. ಹೆಂಗದಿರಿಲ್ಲ? ಸೂಪರ್ ಅದಿರಿ. ಯುಗಾದಿ ಹಬ್ಬ ಸಖತ್ತಾಗಿ ಆಚರಿಸ್ತೀರಿ ಅನ್ಕೊಳತ್ತೀನಿ. ಬರ್ರಿ ಇವತ್ತು ನೀಡೋಣ, ಚಲೋ ಮಾಡೋಣ ಅಂತ ನಾವು ಕೂಡ ಸೂಪರ್ ಆಗಿ ಆಚರಿಸಿದ್ವಿ ಯುಗಾದಿ ಹಬ್ಬನ. ಸೊ ಬೇವು ಬೆಲ್ಲ ಎಲ್ಲ ತಿನ್ಕೊಂಡು ಇನ್ನು ಪ್ಯಾಕಿಂಗ್ ಕೆಲಸ ಮಾಡ್ತಾ ಇದ್ದೀನಿ ಸಾಯಂಕಾಲ. ಇಷ್ಟು ಆರ್ಡರ್ ಇತ್ತು. ಇನ್ನು ಇವತ್ತಿನ ವಿಡಿಯೋದೊಳಗ ಏನಪ್ಪಾ ಅಂತಂದ್ರೆ, ಸುಮಾರು ನಮ್ಮ ಹತ್ರ ಕ್ಲಾಸ್ ಏನ್ ಕಲಿತಾ ಇದ್ದಾರಲ್ಲ ಅವ್ರು ಕೇಳ್ತಾ ಇರೋದು, ಪ್ಯಾಕಿಂಗ್ ಹೆಂಗ್ ಮಾಡ್ತೀರಾ, ಒಂದು ವಿಡಿಯೋ ಮಾಡಿ ತಿಳಿಸ್ಬಿಡಿ ನೀವು, ನಿಮ್ ತರ ನಾವು ಕೂಡ ಪ್ಯಾಕಿಂಗ್ ಮಾಡ್ತೀವಿ ಅಂತೇಳಿ. ಸೊ ಅದಕ್ಕೆ ಇವತ್ತು ಪ್ಯಾಕಿಂಗ್ ಏನ್ ಮೋಸ್ಟ್ ಇಂಪಾರ್ಟೆಂಟ್ ಏನ್ ಟಿಪ್ಸ್ ಎಲ್ಲ ಫಾಲೋ ಮಾಡಬೇಕು ಅಂತ ಇದರಲ್ಲಿ ಇರುತ್ತೆ. ಪ್ಯಾಕಿಂಗ್ ಮಾಡೋದು ಅಂದ್ರೆ ಏರಬೇರಿ ಪ್ಯಾಕಿಂಗ್ ಮಾಡಿ ಅದು ಬಿಸಾಕೋದಲ್ಲ. ಸೊ ಯಾವ್ದೆಲ್ಲ ಫಾಲೋ ಮಾಡ್ಕೋಬೇಕು, ಪ್ಯಾಕಿಂಗ್ ಅಲ್ಲಿ ಏನೇನೆಲ್ಲ ಇರಬೇಕು, ಇನ್ನು ಸ್ಕ್ಯಾನ್ ಕವರ್ ಯಾಕೆ ಯೂಸ್ ಮಾಡಬೇಕು, ಬಾರ್ಕೋಡ್ ಕವರ್ ಯಾಕೆ ಯೂಸ್ ಮಾಡಬೇಕು, ಅದು ಕೂಡ ಟ್ರಾನ್ಸ್ಪರ್ಟ್ ಇರುವಂತ ಕವರ್ ಯಾಕೆ ಯೂಸ್ ಮಾಡಬೇಕು ಅಂತ ಪ್ರತಿಯೊಂದು ವಿಡಿಯೋದಲ್ಲಿ ಹೇಳಿದ್ದೀನಿ. ವಿಡಿಯೋನ ಸ್ಕಿಪ್ ಮಾಡ್ದೆ ಎಂಡ್ವರೆಗೂ ನೋಡ್ರಿ. ನಿಮಗೆ ಯೂಸ್ ಆಗುತ್ತೆ ಅಂದ್ರೆ ಮಾತ್ರ, ನಿಮ್ಗೆ ಯೂಸ್ ಆಗಲ್ಲ ಅಂದ್ರೆ ಸ್ಕಿಪ್ ಮಾಡ್ಕೊಂಡು ಹೋಗ್ಬೋದು, ಡೋಂಟ್ ವರಿ. ಸೊ ನಿಮ್ ಡಾಟಾ ವೇಸ್ಟ್ ಮಾಡ್ಕೋಬೇಡಿ. ನಿಮಗೆ ಸೇಲರ್ ಆಗಿ ನಿಮ್ಗೆ ಯೂಸ್ ಆಗುತ್ತೆ ಅಂದ್ರೆ ಮಾತ್ರ ಇದನ್ನ ವಿಡಿಯೋ ನೋಡಿ. ಮೋಸ್ಟ್ ಇಂಪಾರ್ಟೆಂಟ್ ಇನ್ನೊಂದು ಏನಂದ್ರೆ, ಸ್ಕ್ಯಾನರ್ ಕವರ್ನ ಹೇಗಪ್ಪ ಆರ್ಡರ್ ಮಾಡ್ಕೊಳೋದು ಅಂತೇಳಿ. ಏನು ಆರ್ಡರ್ ಮಾಡ್ಕೊಂಡು ಇವು ಸ್ಕ್ಯಾನ್ ಕವರ್ ಇಂದ ಏನೆಲ್ಲ ಬೆನಿಫಿಟ್ಸ್ ಇದಾವ ಅಂತೇಳಿ ಆಲ್ಮೋಸ್ಟ್ ನಾ ಎಲ್ಲ ವಿಡಿಯೋದಲ್ಲಿ ಹೇಳ್ಕೊಂಡೇ ಬಂದಿರ್ತೀನಿ. ಸ್ಕ್ಯಾನ್ ಕವರ್ ಅಲ್ಲೇ, ಇನ್ನು ಬಾರ್ಕೋಡ್ ಕವರ್ ಅಲ್ಲೇ ಕಳಿಸ್ಕೊಡಿ ಇನ್ನು ಮೀಶೋ ಸೇಲರ್ಗಳು ಅಂತೇಳಿ. ಸೊ ಹಾಗೆ ನಮ್ಮ ಹತ್ರ ಕಲಿಯೋರಿಗೆಲ್ಲರಿಗೂ ಕೂಡ ಪ್ರತಿಯೊಬ್ಬರಿಗೂ ಕೂಡ ನಾನು ಆರ್ಡರ್ ನಾನೇ ಮಾಡಿಕೊಟ್ಟಿದ್ದೀನಿ. ಇನ್ನು ಆರ್ಡರ್ ಮಾಡಕ್ ಯಾರ್ಯಾರಿಗೆಲ್ಲ ಬಂದಿಲ್ಲ ಈ ವಿಡಿಯೋ ನೋಡ್ಕೊಂಡು ನಿಮ್ಗೆ ಇದಾದ್ರೆ ಮಾಡ್ಕೊಳ್ಳಿ ಆಯ್ತಾ. ಇನ್ನು ಬಾರ್ಕೋಡ್ ಕವರ್ ಹೇಗಪ್ಪ ಆರ್ಡರ್ ಮಾಡ್ಕೊಳೋದು ಅಂತಂದ್ರೆ, ಬೇರೆ ಆರ್ಡರ್ ಮಾಡ್ಕೊಳಕ್ಕಾಗಲ್ಲ, ಮೀಶೋದಲ್ಲೇ ಆರ್ಡರ್ ಮಾಡ್ಕೋಬೇಕು. ಸುಮ್ನೆ ಹೋಗಿ ಆರ್ಡರ್ ಮಾಡ್ಕೊಳೋದಲ್ಲ, ಇದು ವೆಬ್ಸೈಟ್ ಇಂದ ಆರ್ಡರ್ ಮಾಡ್ಕೊಳೋ ಅಂತದ್ದು. ಬಾರ್ಕೋಡ್ ಕವರ್, ಸ್ಕ್ಯಾನ್ ಕವರ್ ಇದು ಬ್ರ್ಯಾಂಡೆಡ್ ಕವರ್ ಆಯ್ತಾ. ಸೊ ಇದಕ್ಕಂತಾನೆ ಬ್ರ್ಯಾಂಡ್ ಇದ್ದು ವೆಬ್ಸೈಟ್ಗಳಿದಾವೆ. ವೆಬ್ಸೈಟ್ ಅಲ್ಲೇ ಹೋಗಿ ಬುಕಿಂಗ್ ಮಾಡ್ಕೋಬಹುದು. ಅವ್ರಿಗೆ ಒಂದ್ ಸ್ವಲ್ಪ ಕೆಲವೊಂದು ಜನಕ್ಕೆ ಮಾತ್ರ ಇದನ್ನ ಟೆಂಡರ್ ಕೊಟ್ಟಿದ್ದಾರೆ ಅವರು. ಅವ್ರ ಹತ್ರನೇ ಆರ್ಡರ್ ಮಾಡ್ಕೋಬೇಕು ನಾವು. ಸುಮಾರು ಜನ ಅಲ್ಲಿ ಇದ್ದಾರೆ. ಓಕೆಟ ಇನ್ವೆಂಟ್ರಿಯಲ್ಲಿ ಓಕೆಟ ಸೇಲರ್ ಅಕೌಂಟ್ ಓಪನ್ ಮಾಡ್ಕೊಂಡು ಅಲ್ಲಿ ಇನ್ವೆಂಟರಿ ಒಳಗ ಹೋಗಿ ನಾವು ಲಾಗಿನ್ ಆಗ್ಬಿಟ್ಟು ಮಾಡ್ಕೋಬಹುದು. ಇನ್ನೊಂದು ಅಲ್ಲಿ ಏನಪ್ಪಾ ಅಂದ್ರೆ, ಫಸ್ಟ್ ಆರ್ಡರ್ ಮಾಡ್ಕೋಬೇಕಾದ್ರೆ ಸಿಕ್ಕಾಪಟ್ಟೆ ಕನ್ಫ್ಯೂಸ್ ಆಗುತ್ತೆ, ಸಿಕ್ಕಾಪಟ್ಟೆ ಕಷ್ಟ ಐತೆ, ಸ್ವಲ್ಪ ಟೈಮ್ ಹಿಡಿಯುತ್ತೆ. ಸೊ ಜಾಗ್ರತೆಯಿಂದ ಮಾಡ್ಕೊಳ್ಳಿ. ಇವಾಗ ಬೇಕಾದ್ರೆ ನಿಮ್ಗೆ ಸ್ಕ್ರೀನ್ ರೆಕಾರ್ಡ್ ಆನ್ ಮಾಡಿ ತೋರಿಸಬಹುದಾಗಿತ್ತು, ಬಟ್ ಸ್ಕ್ರೀನ್ ರೆಕಾರ್ಡ್ ಆನ್ ಮಾಡಿದ್ರೆ ಇವಾಗ ಆರ್ಡರ್ನೇ ಮಾಡ್ಕೋಬೇಕಾಗತ್ತೆ. ಬಟ್ ನನ್ನ ಹತ್ರ ಇನ್ನೂ ಕೂಡ ಇದಾವೆ ಸ್ಕ್ಯಾನ್ ಕವರು. ಬಟ್ ನಾನು ಆರ್ಡರ್ ಮಾಡ್ಕೋಬೇಕಾದ್ರೆ ನಿಮಗೆ ಕಂಪಲ್ಸರಿ ಸ್ಕ್ರೀನ್ ರೆಕಾರ್ಡ್ ಆನ್ ಮಾಡ್ಕೊಂಡು ಹೇಗಪ್ಪ ಆರ್ಡರ್ ಮಾಡ್ಕೊಳೋದಂತ ಎಲ್ಲ ಹೇಳ್ತೀನಿ ಅಂತೆ. ಸುಮಾರು ಅಲ್ಲಿ ಏನೇನೆಲ್ಲ ಸ್ಟೆಪ್ ಫಾಲೋ ಮಾಡಬೇಕು ಅಂತ ಸದ್ಯಕ್ಕೆ ಹೇಳ್ತೀನಿ ಕೇಳಿ. ಅಲ್ಲಿ ಹೋಗಿ ನಾವು ಸೇಲರ್ ಅಕೌಂಟ್ ಓಪನ್ ಮಾಡ್ಬೇಕಾದ್ರೆ ಏನು ಜಿಮೇಲ್ ಐಡಿ ಕೊಟ್ಟಿರ್ತೀವಿ, ಇಮೇಲ್ ಐಡಿ ಅಡ್ರೆಸ್ ಎಲ್ಲ ಏನ್ ಕೊಟ್ಟಿದ್ದೀವಿ, ಯಾವ ಫೋನ್ ನಂಬರ್ ಕೊಟ್ಟಿರ್ತೀವಿ ನೋಡಿ, ಅಲ್ಲಿ ಹೋಗ್ಬಿಟ್ಟು ಅದೇ ನಂಬರ್ ಕೊಡ್ಬೇಕು, ಲಾಗಿನ್ ಆಗ್ಬೇಕಾಗತ್ತೆ. ವೆಬ್ಸೈಟ್ ಅಲ್ಲಿ ಲಾಗಿನ್ ಆಗಿ ಅಲ್ಲಿ ಆನ್ಲೈನ್ ಪೇಮೆಂಟ್ ಕೂಡ ಇರುತ್ತೆ, ಆನ್ಲೈನ್ ಪೇಮೆಂಟೇ ಮಾಡಬೇಕು. ಒಂದ್ಸತಿ ಆರ್ಡರ್ ಅಂದ್ರೆ ಎಲ್ಲ ಸೆಟ್ಟಿಂಗ್ ಮಾಡ್ಬೇಕಾದ್ರೆ ಕಷ್ಟ ಆಗುತ್ತೆ ಸ್ಟಾರ್ಟಿಂಗ್ ಅಲ್ಲಿ. ಸೊ ಮತ್ತೆ ಆಮೇಲೆ ಈಸಿ ಆಗುತ್ತೆ. ಒಬ್ರ ಹತ್ರ ನೀವು ಕಾಯಂ ತಗೊಂತೀನಿ ಅನ್ನೋದಾದ್ರೆ, ಬೇರೆ ಬೇರೆ ಕಡೆ ತಗೊಂತೀನಿ ಅಂದ್ರೆ ಪ್ರತಿ ಸತಿ ಕೂಡ ಬೇರೆದವ್ರ ಕಡೆ ನೀವು ಲಾಗಿನ್ ಆಗ್ಬೇಕಾದ್ರೆ ಮೋಸ್ಟ್ ಇಂಪಾರ್ಟೆಂಟ್ ಅಂದ್ರೆ ಜಿಮೇಲ್ ಇಂದ ಲಾಗಿನ್ ಆಗೋದು ಅಲ್ಲಿ ಇಂಪಾರ್ಟೆಂಟ್ ಆಗಿರುತ್ತೆ. ಅದು ಕೂಡ ನಾವು ಯಾವ್ದು ಜಿಮೇಲ್ ಕೊಟ್ಟಿರ್ತೀವಿ ನೋಡಿ, ಇದಕ್ಕೆ ಮೀಶೋಗೆ ಅದೇ ಜಿಮೇಲ್ ಇಂದ ಅದೇ ನಂಬರ್ ಇಂದ ಲಾಗಿನ್ ಆಗ್ಬೇಕಾಗತ್ತೆ. ಮತ್ತೆ ಅಲ್ಲಿ ನಮ್ಮ ಅಡ್ರೆಸ್, ಫೋನ್ ನಂಬರ್, ಇದರ ಐಡಿ, ಇನ್ನು ಇದಕ್ಕೆ ಮೀಶೋ ಸೇಲರಿಗೆ ಒಂದು ಐಡಿ ಕೊಟ್ಟಿರ್ತಾರೆ ನೋಡಿ, ಆ ಐಡಿ ಕೂಡ ಅಲ್ಲಿ ಹೋಗಿ ಎಂಟ್ರಿ ಮಾಡ್ಬೇಕು. ಸುಮ್ನೆ ಯಾರಿಗೂ ಕೊಟ್ಬಿಡಲ್ಲ ಸ್ಕ್ಯಾನ್ ಕವರು. ನಮಗೆ ಸೇಲರ್ ಅಂತ ಅಂದ್ರೆ ಮಾತ್ರ ಸೇಲರಿಗೆ ಒಂದು ಐಡಿ ಕೊಟ್ಟಿರ್ತಾರೆ. ಐಡಿ ಅಲ್ಲಿ ಮೆನ್ಷನ್ ಮಾಡಿದ್ರೆ ಮಾತ್ರ ಅದು ಓಪನ್ ಆಗೋದು ಕೂಡ ವೆಬ್ಸೈಟ್ ಕೂಡ. ಅಲ್ಲಿ ಬುಕಿಂಗ್ ಮಾಡ್ಕೋಬಹುದು. ಎಷ್ಟರಿಂದ ಬುಕಿಂಗ್ ಮಾಡ್ಕೋಬಹುದು ಅಂದ್ರೆ, ಮಿನಿಮಮ್ 100 ಕವರ್ ಬುಕಿಂಗ್ ಮಾಡ್ಕೊಳ್ಳೇಬೇಕು. ಆನ್ಲೈನ್ ಪೇಮೆಂಟ್ ಇರುತ್ತೆ. 100 ಕವರ್. ನಾನು ಸ್ಟಾರ್ಟಿಂಗ್ ಅಲ್ಲಿ 100 ಕವರ್ ಅಲ್ಲೇ ತರಿಸ್ತಾ ಇದ್ದೆ. ಬಟ್ ಇವಾಗ ಮೊನ್ನೆ ನಾನು 500 ಕವರ್ ಅಲ್ಲಿ ತರಿಸಿದ್ದೆ. 500 ಕವರ್ ಅಲ್ಲಿ ತರಿಸಿದ್ರು ಕೂಡ ನನಗೆ ಇವಾಗ ಇನ್ನು ಸದ್ಯಕ್ಕೆ ಇರೋದು ಇನ್ನೊಂದು 60-50 ಇದಾವ ಅಷ್ಟೇ. ಆಮೇಲೆ ನಾನು ಆರ್ಡರ್ ಮಾಡ್ತಾ ಇರ್ತೀನಲ್ಲ, ಸದ್ಯಕ್ಕೆ ಅವಾಗ ನಾನು ನಿಮ್ಗೆ ಸ್ಕ್ರೀನ್ ರೆಕಾರ್ಡ್ ಆನ್ ಮಾಡ್ಕೊಂಡು ನಿಮ್ಗೆ ತೋರಿಸ್ತೀನಿ ಅಂತ ಹೇಗೆ ಆರ್ಡರ್ ಮಾಡ್ಕೋದು ಅಂತೇಳಿ. ಅಂದ್ರೆ ನನ್ಗೆ ಇವಾಗ ಹೇಳೋ ಮಾತಿಂದ ನಿಮ್ಗೆ ಅರ್ಥ ಆಗ್ಲಿಲ್ಲ ಅಂದ್ರೆ, ಅದನ್ನ ಲೈವ್ ಆಗಿ ತೋರಿಸ್ಬೇಕು ಅಂದ್ರೆ ಸ್ವಲ್ಪ ದಿವಸ ವೇಟ್ ಮಾಡಿ, ಇನ್ನೊಂದು ವಾರ ವೇಟ್ ಮಾಡಿ ನಾನೇ ಆರ್ಡರ್ ಮಾಡ್ತೀನಿ, ಅವಾಗ ನೋಡೋರಂತೆ ಆಯ್ತಾ. ಸೊ ಅವಾಗ ಸ್ಕ್ರೀನ್ ರೆಕಾರ್ಡ್ ಆನ್ ಮಾಡ್ಕೊಂಡು ನಾ ಹೇಗೆಲ್ಲಪ್ಪ ಆರ್ಡರ್ ಮಾಡ್ಕೋತೀನಿ ಅಂತ ನಿಮ್ಗೆ ಗೊತ್ತಾಗುತ್ತೆ. ಇನ್ನು ಸ್ಕ್ಯಾನ್ ಕವರ್ ಇಂದ ಏನಪ್ಪ ಬೆನಿಫಿಟ್ಸು ಅಂತಂದ್ರೆ, ನಾರ್ಮಲ್ ಅಲ್ಲಿ ಕವರ್ ಅಲ್ಲಿ ನಾವು ಕಳಿಸ್ಕೊಟ್ರೆ ನಮ್ದು ಎಲ್ಲಿದೆ
ಏನು ಅಂತಂದ್ರೆ ನಾವು ಸೀರೆ ಕಳ್ಸಿಕೊಟ್ಟಿರ್ತೀವಲ್ಲ ನಮ್ದು ಸ್ಟಾಕ್ ಎಲ್ಲ ಐತಿ ಅಂತ ಗೊತ್ತೇ ಇಲ್ಲ, ಕಸ್ಟಮರ್‌ಗೆ ಹೋಗಿ ತಲುಪಾಯ್ತಾ ಇಲ್ವೋ ಅಂತಾನೂ ಗೊತ್ತಾಗಂಗಿಲ್ಲ. ಇನ್ನು ಕಸ್ಟಮರ್ ಬೇರೆ ಯಾವ್ದಾದ್ರು ರಾಂಗ್ ರಿಟರ್ನ್ ಹಾಕಿ ಕಳಿಸಿದ್ರೆ ಯಾವುದು ಕೂಡ ಮೀಶೋ ಜವಾಬ್ದಾರಿ ತಗೊಳಂಗಿಲ್ಲ, ನಮಗೆ ದುಡ್ಡನ್ನ ಕ್ಲೈಮ್ ಮಾಡಿ ಕೊಡೋದಿಲ್ಲ. ಅದು ಮೇನ್ ಇಂಪಾರ್ಟೆಂಟ್. ಇನ್ನು ಅಂದ್ರೆ ಇದು ಸ್ಕ್ಯಾನ್ ಅಂದ್ರೆ ಬ್ರಾಂಡೆಡ್ ಕವರ್ ಅಲ್ಲಿ ಸ್ಕ್ಯಾನ್ ಮಾಡಿ ನಮ್ದು ಟ್ರ್ಯಾಕಿಂಗ್ ಕೂಡ ಮಾಡ್ಕೋಬಹುದು. ನಮ್ಮ ಮನೆ ಬಿಟ್ಟು ಹೋದ್ಮೇಲೆ ನಮ್ಮ ಕಡೆ ಇರೋ ಪ್ರಾಡಕ್ಟ್ ನ ಇಲ್ಲೇ ಹೋಗಿದೆ ಇಂತಲ್ಲೇ ಐತಿ ಅಂತ ನಾವು ಟ್ರ್ಯಾಕ್ ಕೂಡ ಮಾಡ್ಕೋಬಹುದು. ಮೋಸ್ಟ್ ಇಂಪಾರ್ಟೆಂಟ್ ಅದೇ. ಕಸ್ಟಮರ್ ತಲುಪೈತಾ ಇಲ್ವಾ ಅಂತ, ಅದು ಎಲ್ಲಾದ್ರೂ ಮಿಸ್ ಆಗ್ಬಿಟ್ರೆ ನಮ್ಮ ಪ್ರಾಡಕ್ಟ್ ನ ಒಬ್ರ ಕಡೆ ಕೊಡ್ತಾ ಇದ್ದೀವಿ ಅಂತ ಅಂದ್ರೆ ಅದು ಕೂಡ ₹100 ₹200 ಅಲ್ಲ, 1200 400 ಮಾಲ್ ನಾವು ಕೊಡ್ತಾ ಇದ್ದೀವಿ ಅಂದ್ರೆ ಅದಕ್ಕೆಲ್ಲ ಜವಾಬ್ದಾರಿ ತಗೋಬೇಕಲ್ವಾ. ಸೊ ಹಾಗಾಗಿ ಬೆನಿಫಿಟ್ಸ್ ಅಂತಂದ್ರೆ ಇದು ಒಂದು 100 ಕವರಿಂದ ಆರ್ಡರ್ ಮಾಡ್ಕೋಬಹುದು. 100 ಕವರಿಗೆ ಎಷ್ಟು ಪ್ರೈಸ್ ಆಗುತ್ತೆ ಅಂತ ಕೇಳ್ತಾ ಇದ್ರಲ್ಲ, 100 ಕವರಿಗೆ ₹600 ಆಗುತ್ತೆ ಸಮಥಿಂಗ್. ಅದು ಕೂಡ ಟೆಂಡರ್ ಮೇಲೆ ಕ್ವಾಲಿಟಿ ಮೇಲೆ ಇಶ್ಯೂ ಆಗುತ್ತೆ. ಓಕೆನಾ. ನಾನ್ ತರಿಸೋದು ಟೆಂಡರ್ ಹತ್ರ 100 ಕವರಿಗೆ ₹600 ಆಗುತ್ತೆ. ಇನ್ನು ಜಾಸ್ತಿ ಕ್ವಾಂಟಿಟಿಯಲ್ಲಿ 500 ತರಿಸ್ತೀನಿ ಅಂತಂದ್ರೆ ಕಮ್ಮಿ ಪ್ರೈಸ್ ಆಗುತ್ತೆ. 100 ಕವರಿಗೆ ₹600. ಬಟ್ 500 ಕ್ವಾಂಟಿಟಿನ ಆರ್ಡರ್ ಮಾಡ್ಕೊಂಡ್ರೆ ₹1500 ಆಗುತ್ತೆ. 600 ಏನೋ ಎಷ್ಟೇ ಆಗುತ್ತೆ. ನಾನು ಮೊನ್ನೆ 500 ಆರ್ಡರ್ ಮಾಡ್ಕೊಂಡಿರೋದಲ್ಲ, ಎಷ್ಟೇ ಕೊಟ್ಟಿರೋದು 1500 ಸಮಥಿಂಗ್ ಕೊಟ್ಟಿದ್ದೀನಿ ನಾನು ಎಷ್ಟೋ. ಅದು ಬ್ರಾಂಡೆಡ್ ಕವರ್ಗೆ ಆಗಿರುತ್ತೆ. ಒಂದು ಕವರಿಗೆ 100 ಆರ್ಡರ್ ಮಾಡ್ಕೋತೀನಿ ಅಂದ್ರೆ ಒಂದು ಕವರಿಗೆ ₹6 ಬೀಳುತ್ತೆ. ಸರಿನಾ, ₹6 ಬೀಳುತ್ತೆ. ಇದರಲ್ಲಿ ಕೂಡ ಖರ್ಚಿಲ್ಲ ಅಂತಲ್ಲ, ಲೇಬಲ್ ಖರ್ಚು, ಇನ್ನು ಈ ಪ್ಯಾಕಿಂಗ್ ಕವರ್ ಖರ್ಚು, ಸೊ ಇದನ್ನೆಲ್ಲ ಇರುತ್ತೆ. ಮತ್ತೆ ಇನ್ನು ಮೇಲ್ಗಡೆ ನಾವು ಪ್ರಿಂಟ್ ತೆಗಿತೀವಲ್ಲ, ಪ್ರಿಂಟಿಗೆ 84 ಪೈಸಾ ಬೀಳುತ್ತೆ ಒಂದು ಪ್ರಿಂಟಿಗೆ. ಅದು ಕೂಡ ಎಷ್ಟು ವೇಸ್ಟ್ ಆಗುತ್ತೆ ಗೊತ್ತಾ? ಕೆಲವೊಂದು ಸತಿ ಮೀಶೋನೇ ವೇಸ್ಟ್ ಮಾಡುತ್ತೆ. ಅದಕ್ಕೆ ನಾವು ಕ್ರಾಸ್ ಚೆಕ್ ಮಾಡ್ಕೊಳೋದು. ಯಾಕೆ ಅಂದ್ರೆ ಪ್ರತಿ ಸತಿ ಕ್ರಾಸ್ ಚೆಕ್ ಮಾಡ್ಕೊಳೋದು ಮೋಸ್ಟ್ ಇಂಪಾರ್ಟೆಂಟ್. ಏನಾದ್ರು ನೀವು ಪ್ಯಾಕಿಂಗ್ ಮಾಡಿದ್ಮೇಲೆ ಲೇಬಲ್ ಅಂಟಿಸ್ಕೊಂತ ಮುಂಚೆ ಒಂದ್ಸತಿ ಕ್ರಾಸ್ ಚೆಕ್ ಮಾಡ್ಕೊಳ್ಳಿ. ಯಾಕೆ ಅಂದ್ರೆ ಏನು ಪ್ರಾಬ್ಲಮ್ ಆಗುತ್ತೆ ಕ್ರಾಸ್ ಚೆಕ್ ಮಾಡಲಿಲ್ಲ ಅಂದ್ರೆ? ಇರೋದೇ ಇಷ್ಟ ಅಲ್ವಾ, ಗೊತ್ತಾಗುತ್ತಲ್ವಾ ಅಂತ ಅನ್ಕೋಬಹುದು. ಇಲ್ಲ, ಒಂದೇ ಆರ್ಡರ್ ಅಂದ್ರೆ ಒಂದೇ ಇದರಲ್ಲಿ ಲೇಬಲ್ ಅಲ್ಲಿ 4 ಪ್ರಿಂಟ್ ಕೂಡ ಆಗಿರುತ್ತೆ. ನಾವು ಬೇರೆ ಪ್ರಿಂಟ್ ತೆಗಿಯಕ್ ಹೋದ್ರು ಕೂಡ ಕೆಲವೊಂದ್ ಸತಿ ನೆಟ್ವರ್ಕ್ ಇಶ್ಯೂ ಇಂದ ಆಗುತ್ತೋ ಅಥವಾ ಮೀಶೋ ಸಿಸ್ಟಮ್ ಇಂದ ಆಗುತ್ತೋ ಗೊತ್ತಿಲ್ಲ, ಬಟ್ ಈ ರೀತಿ ಇಶ್ಯೂ ಆಗುತ್ತೆ. ನನಗೆ ಒಂದು ಇವತ್ತಲ್ಲ, ಪ್ರತಿ ಸತಿ ನಾನು ಕ್ರಾಸ್ ಚೆಕ್ ಮಾಡಿ ಹಾಕ್ತೀನಿ. ಯಾಕಂದ್ರೆ ತುಂಬಾ ಹೋಗಿ ರಿಟರ್ನ್ ಬರ್ತಾ ಇರ್ತವೆ. ಯಾಕಂದ್ರೆ ನಮ್ಗೇನೆ ಲಾಸ್ ಅನ್ನೋಕ್ಕಿಂತ ಅದ್ರಲ್ಲಿ ದುಡ್ಡು ಕಟ್ ಆಗಲ್ಲ, ಬಟ್ ಟೈಮ್ ವೇಸ್ಟ್. ಮತ್ತೆ ಬೇರೆ ಕಸ್ಟಮರ್ ಕೂಡ ಆರ್ಡರ್ ಮಾಡ್ಕೊಂಡಿರ್ತಾರೆ. ಇವ್ರಿಗೆ ಹೋಗಿ ಒಂದು ಪಾರ್ಸಲ್ ಹೋಗಿ ವಾಪಸ್ ನಮ್ಗೆ ತಲುಪಬೇಕು ಅಂತಂದ್ರೆ ಏನಿಲ್ಲ ಅಂದ್ರೆ ಒಂದು 15 ದಿವಸ 20 ದಿವಸ ಆಗುತ್ತೆ. ನಮ್ಮ ಮನೆ ಬಿಟ್ಟು ಹೋಗಿ ತಲುಪಿ ಅಲ್ಲಿ ಹೋಗಿ ತಲುಪಿ ನಮ್ಗೆ ರಿಟರ್ನ್ ಬರ್ಬೇಕಾಗತ್ತೆ ಅಲ್ವಾ. 20 ದಿವಸ ತಗೊಳುತ್ತೆ, ಹತ್ತತ್ರ 3 ವಾರ ಅಂತ ಅನ್ಕೊಳ್ಳಿ. ಸೊ ಇಷ್ಟು ಟೈಮ್ ತಗೊಳುತ್ತೆ. ಸೊ ಅದಕ್ಕೆ ನಾವು ಒಂದ್ಸತಿ ಕ್ರಾಸ್ ಚೆಕ್ ಮಾಡಿಬಿಟ್ರೆ ಏನ್ ಪ್ರಾಬ್ಲಮ್ ಇಲ್ಲ. ಇವತ್ತು ನೋಡಿ, ನಾನೇ ಒಂದು ಲೇಬಲ್ ಡೌನ್ಲೋಡ್ ಮಾಡಿದ್ದೆ. ನಾನು ಲೇಬಲ್ ಡೌನ್ಲೋಡ್ ಮಾಡಿ ಪ್ರಿಂಟ್ ತೆಗೆದಿದ್ದು ಕೂಡ ನಾನೇ. ಆದ್ರೂ ಕೂಡ ಒಂದ್ಸತಿ ನೋಡಿ ಲೇಬಲ್ನ 3 ಆಲ್ರೆಡಿ ತೆಗೆದ್ಬಿಟ್ಟಿದೀನಿ ನಾನು ಒಂದೇ ಇದ್ರಲ್ಲೇ. ಅದು ನನ್ ತಪ್ಪಲ್ಲ, ಅದು ಮೀಶೋದೇ ತಪ್ಪು. ಯಾಕಂದ್ರೆ ನಾನು ಬೇರೆ ಬೇರೆ ಆದ್ರೆ ಇದ್ರಲ್ಲಿ ಏನ್ ಚೆಕ್ ಮಾಡುದಪ್ಪ ಅಂತ ಅಂದ್ರೆ AWB ನಂಬರ್ ಕೂಡ ಸೇಮ್ ಐತಿ ಆಯ್ತಾ. ಬಟ್ ಬೇರೆ ಬೇರೆ ನಾನು ಬ್ಲೂ ಕಲರ್ ಅಲ್ಲಿ ಇನ್ನು ಆರೆಂಜ್ ಕಲರ್ ಅಲ್ಲಿ ಡೌನ್ಲೋಡ್ ಆಗಿರೋದು. ಬಟ್ ಇಲ್ಲಿ ಆರೆಂಜು ಬ್ಲೂ ಅಂತ ತೋರಿಸ್ತಾ ಇದೆ ಇದ್ರ ಮೇಲೆ, ಲೇಬಲ್ ಮೇಲೆ. ಮತ್ತೆ ಇದ್ರಲ್ಲಿ AWB ಚೆಕ್ ಮಾಡಿದ್ರೆ ಬಟ್ ಇಲ್ಲ. ಸೊ ಈ ರೀತಿನೂ ಪ್ರಾಬ್ಲಮ್ ಆಗ್ತಾ ಇರುತ್ತೆ. ಅದಕ್ಕೆ ಒಂದ್ಸತಿ ಕ್ರಾಸ್ ಚೆಕ್ ಮಾಡ್ಕೊಂಡು ನೀಟಾಗಿ, ಒಂದ್ ಸ್ವಲ್ಪ ಲೇಟ್ ಆದ್ರೂ ಪರವಾಗಿಲ್ಲ, ಒಂದ್ಸತಿ ಮತ್ತೊಂದ್ಸತಿ ಕ್ರಾಸ್ ಚೆಕ್ ಮಾಡ್ಕೊಂಡು ಹಾಕೊಳ್ಳಿ. ಓಕೆನಾ. ಇದು ಸುಮ್ಮನೆ ₹1 ₹2 ಅವರ್ ಅಲ್ವಲ್ಲ. ಸೊ ಟೈಮ್ ಕೊಟ್ಟು ಚೆಕ್ ಮಾಡ್ಕೊಳ್ಳಿ. ನೋಡಿ, ನಾ ತೋರಿಸ್ತಾ ಇದ್ದೀನಲ್ಲ, ಇದು ಒಂದು ಲೇಬಲ್ ಅಲ್ಲಿ ನೋಡಿ 4 ಲೇಬಲ್ ಡೌನ್ಲೋಡ್ ಆಗಿದೆ. ಒಂದ್ರಲ್ಲೇ 4 ಲೇಬಲ್. AWB ನಂಬರ್ ತೋರಿಸ್ತೀನಿ ನೋಡಿ, ಬೇರೆ ಬೇರೆನೆ ಇದೆ AWB ನಂಬರ್. ಬಟ್ ಎಲ್ಲಪ್ಪ ಕಂಡುಹಿಡಿಯೋದು ಅಂತಂದ್ರೆ ಆರ್ಡರ್ ಬರುತ್ತಲ್ಲ, ಸೊ ಅಲ್ಲೋಗಿ ಮ್ಯಾಚ್ ಆಗ್ಬೇಕು ಅಲ್ವಾ. ಸೊ ಅಲ್ಲೋಗಿ ನೋಡಿದಾಗ ಮಾತ್ರ ಗೊತ್ತಾಗುತ್ತೆ ಇದ್ರದ್ದು ಇದಲ್ಲ, ಒಂದೇ ಅಡ್ರೆಸ್ ಇದೆ. ಸೊ ಬೇರೆ ಬೇರೆ AWB ನಂಬರ್ ಒಂದೇ ಅಡ್ರೆಸ್ ಇದೆ, ಬೇರೆ ಬೇರೆ AWB ನಂಬರ್. ಏನಾರ ನಾವು ನೋಡದೆ ಕ್ರಾಸ್ ಚೆಕ್ ಮಾಡದೆ ಕಳಿಸಿದ್ರೆ ಒಂದೇ ಅಡ್ರೆಸ್ಸಿಗೆ 4 ಆರ್ಡರ್ ಕೂಡ ಹೋಗ್ಬಿಡುತ್ತೆ. ಸೊ ಅವಾಗ ಏನಾಗುತ್ತೆ, ಲಾಸ್ ಆಗೋದು ತುಂಬಾ ರಿಸ್ಕಿ ಕೆಲಸ ಅಂತ ಅನ್ಕೋಬಹುದು. ಸೊ ಆ ರೀತಿನೂ ಆಗುತ್ತೆ. ಲೇಬಲ್ ಇಶ್ಯೂ ಅಂತ ಹೇಳಿದ್ರೆ ಸುಮಾರು ಲೇಬಲ್ ಇಶ್ಯೂ ಆಗ್ತಾ ಇದೆ.
ಸೊ ಇನ್ನು ಸುಮಾರು ಲೇಬಲೇ ಡೌನ್ಲೋಡ್ ಆಗ್ತಾ ಇಲ್ಲ ನನಗೆ. ಎಲ್ಲ 14ನೇ ತಾರೀಕು ಎಲ್ಲ ಇತ್ತು. 14, 17ನೇ ತಾರೀಕಲ್ಲಿ ಇರುವಂತ ಲೇಬಲ್ ಕೂಡ ಹಂಗೆ ಇದಾವೆ. ಲೇಬಲೇ ಡೌನ್ಲೋಡ್ ಆಗಲಿಲ್ಲ. ಇಷ್ಟು ಕೂಡ ಲೇಬಲ್ ಡೌನ್ಲೋಡ್ ಆಗಿರುವಂತದ್ದು ಇವತ್ತು. ಇವನ್ನೆಲ್ಲ ಇವತ್ತು ಕಳಿಸ್ಕೊಡ್ತಾ ಇರೋದು. ಒಟ್ಟು ಇವತ್ತು ಟೋಟಲ್ ಆಗಿ ಎಷ್ಟು 34 ಏನೋ ಇದ್ದು, 34ರಲ್ಲಿ ಒಂದು 4 ನನ್ನ ಹತ್ರ ಸ್ಟಾಕ್ ಇಲ್ಲ. 30 ಕಳಿಸ್ಕೊಡ್ತಾ ಇದ್ದೀನಿ ಇವತ್ತು. ಇನ್ನೂ ಕೂಡ ಸ್ಟಾಕ್ ಇನ್ನು ಪ್ಯಾಕಿಂಗ್ ಕೆಲಸ ಐತಿ. ಸೊ ಇಷ್ಟು ಕೂಡ ಆಗಿರುವಂಥದ್ದು. ಮೆರೂನ್ ಕಲರಲ್ಲಿ ಒಂದು 3 ಪೀಸ್ ಏನೋ ಆರ್ಡರ್ ಆಗಿದೆ. ಸುಮಾರು ಆರೆಂಜ್ ಕಲರಲ್ಲೇ ಜಾಸ್ತಿ ಆರ್ಡರ್ ಆಗಿರೋದು. 10 ಪೀಸ್ ಏನೋ 8 ಪೀಸ್ ಆರ್ಡರ್ ಅದರಲ್ಲೇ ಆಗಿರೋದು. ಇನ್ನೊಂದು ಏನು ಅಂತಂದ್ರೆ, ನೀವು ಮೊನ್ನೆ ಒಂದು ವಿಡಿಯೋ ಹಾಕಿದ್ದೆ ನಾನು. ಅದರಲ್ಲಿ ಪೇಮೆಂಟ್ಸ್ ಹೆಂಗ್ ಚೆಕ್ ಮಾಡ್ದು ಮೇಡಮ್, ನೀವು ಹೇಳಿದ್ರಲ್ಲ ಅದರಲ್ಲಿ ಇನ್ನೂ ಡೌಟ್ ಐತಿ ನಮ್ಗ ಅಂತೇಳಿ. ಸೊ ನೋಡಿ, ನೀಟಾಗಿ ಇಲ್ಲಿ ಹೋಗ್ಬಿಟ್ಟು ಪೇಮೆಂಟ್ಸ್ ಅಂತ ಇದೆ ನೋಡಿ. ಪೇಮೆಂಟ್ಸಿಗೆ ಹೋಗ್ಬಿಟ್ಟು ಇಲ್ಲಿ 3 ಸ್ಟೆಪ್ ತರ ಪೇಮೆಂಟ್ಸ್ ಇರುತ್ತೆ. 3 ಸ್ಟೆಪ್ ಅಲ್ಲಿ ಇರುತ್ತೆ ಪೇಮೆಂಟ್ಸ್. ಒಂದು ಇನ್ನು 7 ಡೇಸ್ ಪೇಮೆಂಟ್ ಅಂತ ಇರುತ್ತೆ ನೋಡಿ. 7 ಡೇಸ್ ಪೇಮೆಂಟ್ ಅಲ್ಲಿ ನನಗೆ 40,000 ಇದೆ ಬರಕ್ಕೆ. ಓಕೆನಾ. ಇನ್ನು 7 ಡೇಸ್ ಅನ್ನೋಷ್ಟರಲ್ಲಿ ಬರುತ್ತೆ. ಇನ್ನು 20ನೇ ತಾರೀಕಿಗೆ ಇಷ್ಟು, 19ನೇ ತಾರೀಕಿಗೆ ಇಷ್ಟು, 23ಕ್ಕಂತ ಇಷ್ಟು ಅಂತ ಇರುತ್ತೆ. ಸೊ ಅದು ಆಯ್ತು. ಇನ್ನು ಇಲ್ಲಿ ಅಪ್ಕಮಿಂಗ್ ಪೇಮೆಂಟ್ ಆಯ್ತಾ, ಅಂದ್ರೆ ಇಲ್ಲಿ ಕಸ್ಟಮರಿಗೆ ಹೋಗಿ ತಲುಪದೇ ಇರುವಂತದ್ದು, ಮಧ್ಯದಲ್ಲಿ ಇರುವಂತ ಪೇಮೆಂಟ್ಸ್ ಇದೆಲ್ಲ ಇನ್ನ ಕಸ್ಟಮರಿಗೆ ಹೋಗಿ ಸಕ್ಸಸ್ ಆಗಿಲ್ಲ. ಇದು ಇನ್ನು ಆರ್ಡರ್ ಇನ್ನು ಪೆಂಡಿಂಗ್ ಎಲ್ಲ ಇದಾವೆ. ಇನ್ನು ಹೋಗಿ ಕಸ್ಟಮರಿಗೆ ಹೋಗಿ ತಲುಪಿಲ್ಲ ಅಂದ್ರೆ ಮಧ್ಯದಲ್ಲಿ ಇದಾವ ಅಂತ ಅರ್ಥ. ಇದು ಅಪ್ಕಮಿಂಗ್ ಪೇಮೆಂಟ್ ಅಲ್ಲಿ 24,000 ಇತ್ತು. ಇನ್ನು ನಮಗೆ ಒಂದು ತಿಂಗಳಲ್ಲಿ ನಾವು ಎಷ್ಟು ದುಡ್ದಿದ್ದೀವಿ ಅಂತ ನೋಡೋದು ಆಯ್ತಾ. ಸೊ ಒಂದು ತಿಂಗಳಲ್ಲಿ 30 ಡೇಸ್ ಆಯ್ತು ನೋಡಿ. 30 ಡೇಸ್ ಇಲ್ಲಿ ತೋರಿಸ್ತಾ ಇದೆ ನೋಡಿ, 30 ದಿನ ಅಂತೇಳಿ. ಅಲ್ಲಿ ನನಗೆ 2,23,000 ಏನೋ ಇದೆ. ಆದ್ರೆ ಇಲ್ಲಿ ಕ್ಲಿಕ್ ಆಗ್ತಾ ಇಲ್ಲ. ನಿಮ್ಗೆ ತೋರಿಸ್ಬೇಕು ಅಂದ್ರೆ ಮೇಲ್ಗಡೆ ನೋಡಿದ್ರಲ್ಲ, 2,32,000 ಇದೆ. ಟೋಟಲ್ ಆಗಿ ಒಂದು ತಿಂಗಳಲ್ಲಿ ನನಗೆ ಬಂದಿರುವಂತ ಪೇಮೆಂಟ್, ಆಲ್ರೆಡಿ ನನ್ನ ಬ್ಯಾಂಕ್ ಅಕೌಂಟ್ ಅಲ್ಲಿ ಇರುವಂತ ಪೇಮೆಂಟ್ ಆಯ್ತಾ. ಸೊ ಅದು ಈ ತರ 3 ಸ್ಟೆಪ್ ಇರುತ್ತೆ. ಇದರಲ್ಲಿ ನೀವು ಲೈಫ್ ಟೈಮ್ ಅಂದ್ರೆ ಈ ಮೀಶೋ ಅಕೌಂಟ್ ಓಪನ್ ಮಾಡಿದಾಗಿಂದ ಎಷ್ಟು ಪೇಮೆಂಟ್ಸ್ ಎಷ್ಟು ದುಡ್ದಿದ್ದೀರಾ ಅಂತ ಕೂಡ ತಿಳ್ಕೊಬಹುದು. ಬಟ್ ಇದು ಕ್ಲಿಕ್ ಆಗಲ್ವಲ್ಲ ನನಗೆ. ಸೊ ಅದಕ್ಕೆ ನಿಮ್ಗೆ ತೋರಿಸಕ್ ಆಗ್ತಾ ಇಲ್ಲ. ಫೋನು ಸ್ವಲ್ಪ ವರ್ಕ್ ಆಗೋದಿಲ್ಲ ಇದು. ಮತ್ತೆ ಇನ್ನೊಂದು ಏನು ಅಂತಂದ್ರೆ, ಇನ್ನು ಮಧ್ಯದಲ್ಲಿ ಇಲ್ಲಿ ನೀವು ಟಿಕೆಟ್ ಕೂಡ ರೈಸ್ ಮಾಡ್ಬೋದು ಆಯ್ತಾ. ಇನ್ನು ಟಿಕೆಟ್ ರೈಸ್ ಮಾಡ್ಬೋದು. ಏನೇ ಸಮಸ್ಯೆ ಆಗಿದ್ರೆ ಇಲ್ಲೇ ಇನ್ವೆಂಟರ್ ಅಲ್ಲೇ ನೋಡ್ಕೋಬಹುದು ನೀವು. ಇನ್ನೊಂದು ಏನು ಅಂದ್ರೆ, ನೀವೆಷ್ಟು ಆರ್ಡರ್ ಕಳಿಸ್ಕೊಟ್ಟಿದ್ದೀರಾ, ಎಷ್ಟು ರಿಟರ್ನ್ ಆಗಿದೆ, ನಿಮ್ಗೆ ಎಷ್ಟು ಪೇಮೆಂಟ್ ಕಟ್ ಆಗಿದೆ ಅಂತ ಇದರಲ್ಲಿ ನೋಡ್ಕೋಬಹುದು ಮಧ್ಯದಲ್ಲಿ. ಸೊ ಇಲ್ಲಿ ನನಗೆ 0 ಪಾಯಿಂಟ್ ಇದೆ. ಯಾವುದೇ ರೀತಿ ನನಗೆ ದುಡ್ಡು ಕಟ್ ಆಗಿಲ್ಲ. ಇಷ್ಟವರೆಗೂ ಕೂಡ ನನಗೆ ದುಡ್ಡು ಕಟ್ ಆಗ್ಲಿಲ್ಲ. ಇಲ್ಲಿ 0 ಅಂತ ಇದೆ ನೋಡಿ ಕೆಂಪಕ್ಷರದಲ್ಲಿ. ಇದನ್ನ ಕಸ್ಟಮರು ರಿಟರ್ನ್ ಕಳಿಸಿದ್ರೆ ಅಲ್ಲಿ ಮಾತ್ರ ದುಡ್ಡು ಕಟ್ ಆಗುತ್ತೆ. ನಂದು ಯಾವುದೇ ರೀತಿ 0 ಪಾಯಿಂಟ್ ಇದೆ. ಇನ್ನು ಬಂದಿರೋದು ನಾವೆಷ್ಟು ಆರ್ಡರ್ ಕಳಿಸ್ಕೊಟ್ಟಿದ್ವಿ ಇಷ್ಟವರೆಗೂ ಅಂತ ಅಲ್ಲಿರುತ್ತೆ. ನೀವು ಹೋಗಿ ಇಲ್ಲಿ ಚೆಕ್ ಮಾಡ್ಕೋಬಹುದು. ಇನ್ನು ಮೇನ್ ಇಂಪಾರ್ಟೆಂಟ್ ಸ್ಕ್ಯಾನ್ ಮಾಡೋದು ಹೆಂಗೆ ಮೇಡಮ್ ಅಂತ. ಇನ್ನು ಇದ್ರ ತಳಗಡೆ ಆರ್ಡರ್ ತಳಗಡೆ ಸ್ಕ್ಯಾನ್ ಅಂತ ಇರುತ್ತೆ ನೋಡಿ. ಅದನ್ನ ಕ್ಲಿಕ್ ಮಾಡಿ ಇಲ್ಲಿ OTP ಗೋ ಟು OTP ಅಂತ ಇರುತ್ತೆ ನೋಡಿ. ಇಲ್ಲಿ ನಮ್ಮ ನಂಬರ್ ಹಾಕ್ಬಿಟ್ಟು OTP ತಗೊಂಡು ಪ್ರತಿ ದಿನ ಇಲ್ಲಿ ಲಾಗಿನ್ ಆಗ್ಬೇಕಾಗತ್ತೆ. ಯಾಕಂದ್ರೆ ಅಷ್ಟು ಮೀಶೋದಲ್ಲಿ ಕೇರ್ಫುಲ್ ಆಗಿ ಇರುತ್ತೆ, ಕೇರ್ಫುಲ್ ಆಗಿರುತ್ತೆ. ಲಾಗಿನ್ ಆಗ್ಬೇಕಾಗತ್ತೆ. ಅಲ್ಲಿ ನಮ್ಮ ನಂಬರ್ ಹಾಕಿ OTP ಬರುತ್ತೆ, ಅಲ್ಲಿ ಲಾಗಿನ್ ಆಗಬೇಕು. ಇಲ್ಲಿ ಕವರ್ಸ್ ಬರುತ್ತೆ ನೋಡಿ, ನಾವು ಯಾವ ಕವರ್ ಯೂಸ್ ಮಾಡ್ತಾ ಇದ್ದೀವಿ ಅಂತ. ಅಲ್ಲಿ ಕಲರ್ ಅಂದ್ರೆ ಕವರ್ ಚಾಯ್ಸ್ ಮಾಡ್ಕೊಳಕಿರುತ್ತೆ. ಇಲ್ಲಿಷ್ಟು ಬ್ರಾಂಡೆಡ್ ಕವರ್ ಇದೆ ನೋಡಿ. ನಾನು ಯಾವ ಬ್ರ್ಯಾಂಡ್ ಕವರ್ ತಗೊಂಡಿದ್ದೀನಿ ಆ ಕವರ್ನ ನಾನು ಅಲ್ಲಿ ಚಾಯ್ಸ್ ಮಾಡ್ಕೊಂಡು ಈ ತರ ಸ್ಕ್ಯಾನರ್ ಓಪನ್ ಆಗುತ್ತೆ. ಸ್ಕ್ಯಾನ್ ಮಾಡೋದಷ್ಟೇ. ಇಲ್ಲಿ ಕವರ್ ಕೂಡ ಸ್ಕ್ಯಾನ್ ಮಾಡಬೇಕು. ಇನ್ನು AWB ತಳಗಡೆ ಇರುತ್ತೆ ನೋಡಿ ಒಂದು ಸ್ಕ್ಯಾನ್, ಅದನ್ನ ಕೂಡ ಸ್ಕ್ಯಾನ್ ಮಾಡಬೇಕು. ಲೇಬಲ್ ಮೇಲೆ ಇರುವಂತ ಸ್ಕ್ಯಾನು ಮತ್ತೆ ಕವರ್ ಮೇಲೆ ಇರುವಂತ ಸ್ಕ್ಯಾನ್, ಇದೇ ಮೋಸ್ಟ್ ಇಂಪಾರ್ಟೆಂಟ್ ಆಗಿರುವಂತದ್ದು. ಇದು ಹೋಗಿ ಕ್ರೋಮ್ ಅಲ್ಲಿ ಸ್ಕ್ಯಾನ್ ಆಗುತ್ತೆ. ನಮ್ಮ ಪ್ರಾಡಕ್ಟ್ ಇಲ್ಲೇ ಐತಿ ಅಥವಾ ನಮ್ಮ ಪ್ರಾಡಕ್ಟ್ ಮಿಸ್ ಆದ್ರು ಓಕೆ ಎಲ್ಲೇ ಇದ್ರೂ ಕೂಡ ಇದು ಕಂಡುಹಿಡಿಯುವಂತದ್ದು. ಅದಕ್ಕೆ ಬ್ರಾಂಡೆಡ್ ಕವರು, ಸ್ಕ್ಯಾನ್ ಕವರು ಯೂಸ್ ಮಾಡಿ ಅಂತ ಹೇಳಿರೋದು. ಯೂಸ್ ಮಾಡಿ ಅಂತ ಮೀಶೋನೇ ಹೇಳುತ್ತಾ ಇರೋದು. ಇನ್ನು ಬೇರೆ ಕವರ್ ಯೂಸ್ ಮಾಡಿದ್ರೆ ಅದು ನಿಜವಾಗ್ಲೂ ಅವರು ಕ್ಲೈಮ್ ಮಾಡಿ ಕೊಡೋದಿಲ್ಲ. ಇನ್ನೊಂದೇನು ಅಂದ್ರೆ, ನನಗೆ ಒಂದೇ ಅಡ್ರೆಸ್ ಇಂದ 3 RTO ರಾಂಗ್ ರಿಟರ್ನ್ ಬಂದಿದೆ. ಅದೇನಂತ ತೋರಿಸ್ತೀನಿ ನೋಡಿ. ರಮ್ಯಾ ಅಂತೇಳಿ ಮಧುಗಿರಿ ಆಯ್ತಾ. ಇದು ಲಾಸ್ಟ್ ಟೈಮ್ ಒಂದೇ ವಾರದಲ್ಲಿ 2 ಸತಿ ಬಂದಿತ್ತು ನನಗೆ ರಾಂಗ್ ರಿಟರ್ನ್.
ಆದ್ರೆ ಇದು ಕಸ್ಟಮರ್ ಮಾಡಿರೋದಲ್ಲ, ಇದನ್ನ ಮಾಡಿರೋದು ಡಿಲಿವರಿ ಬಾಯ್ ಆಯ್ತಾ. ಡಿಲಿವರಿ ಬಾಯ್ನ ಮಾಡಿರೋದು. ಯಾಕೆ ಅಂತಂದ್ರೆ ಇಲ್ಲಿ ಎದ್ದು ಕಾಣಿಸುತ್ತೆ, ಕಸ್ಟಮರ್ಗೆ ಹೋಗಿ ತಲುಪೇ ಇಲ್ಲ. ಕಸ್ಟಮರ್ಗೆ ಹೋಗಿ ತಲುಪಿದ್ರೆ ಇದು ಬೇರೆ ಕವರ್ ಅಲ್ಲಿ ಬರ್ಬೇಕು, ನಮ್ ಕವರ್ ಅಲ್ಲೇ ಬರಂಗಿಲ್ಲ. ಇದು ಒಂದು ಡಿಲಿವರಿ ಬಾಯ್ ಕವರ್ ಇರುತ್ತೆ ನೋಡಿ, ರಿಟರ್ನ್ ಅಂತೇಳಿ, ಆ ಕವರ್ ಅಲ್ಲಿ ಬರ್ಬೇಕು. ಇದು ನಂದೇ ಕವರು, ನಂದೇ AWB ನಂಬರು, ನಂದೇ ಸ್ಕ್ಯಾನ್ ಇದ್ರದ್ದು ಲೇಬಲ್ ಆಯ್ತಾ. ಸೊ ಅದೇ ರೀತಿನ ಕಳಿಸ್ಕೊಟ್ಟಿದ್ದಾರೆ. ಇದನ್ನ ನೀವ್ ಅನ್ಕೋಬಹುದು, ನಿಮ್ಗೆ ಒಂದ್ಸತಿ ಆದ್ರೆ ಗೊತ್ತಾಗಲ್ವಾ, ಬೇರೆ ಬೇರೆ ಒಂದ್ಸತಿ ರಾಂಗ್ ರಿಟರ್ನ್ ಬಂದ್ರೆ ಗೊತ್ತಾಗಲ್ವಾ, ಆ ಡ್ರೆಸ್ ಮತ್ತೆ ಯಾಕೆ ಕಳಿಸ್ಬೇಕು ಅಂತೇಳಿ. ಕೆಲವೊಂದ್ಸತಿ ಮಕ್ಕಳು ಕೂಡ ಕಳಿಸ್ಕೊಟ್ಟಿರ್ತಾರೆ, ಕೆಲವೊಂದ್ಸತಿ ನಾನ್ ಕೂಡ ಕಳಿಸ್ಕೊಟ್ಟಿರ್ತೀನಿ. ಸೊ ನೋಡಿ, ಈ ರೀತಿ ಚೀಪ್ ಮೆಂಟಾಲಿಟಿ ಆಗಿರೋಂತ ಒಳ್ಳೆ ಕ್ವಾಲಿಟಿ ಬಟ್ಟೆ ಕಳ್ಸಿದ್ರೆ ಈ ರೀತಿ ಕಳಿಸ್ಕೊಟ್ಟಿದ್ದಾರೆ. ಸೊ ಅದಕ್ಕೆ ಹೇಳೋದು ಹುಷಾರಾಗಿ ಮಾಡ್ಕೊಳ್ಳಿ ಅಂತೇಳಿ. ಒಂದು ನನಗೆ ಪ್ರಮೋಷನ್ಗೆ ಒಂದು ಇದು ಬಂದಿದೆ ಫ್ರೆಂಡ್ಸ್, ಇದು ಬರ್ತಾ ಇರುತ್ತೆ. ಇನ್ನು ಮೀಶೋದಲ್ಲಿ ಪ್ರಮೋಷನ್ ಬಂದಿರೋದು ಇದು. ಅಂದ್ರೆ ಇವಾಗ ಸೇಲರ್ ಅಕೌಂಟ್ ಓಪನ್ ಮಾಡಿದ್ದಾರೆ ನೋಡಿ, ಆರ್ಡರ್ ಬರ್ತಾ ಇರಂಗಿಲ್ಲ, ಅದು ಪ್ರಮೋಷನ್ ಮಾಡಿ ಅಂತ ಒಂದು ಕೊಬ್ಬರಿ ಎಣ್ಣೆ, ಪ್ಯೂರ್ ಆಗಿರೋಂತ ಕೊಬ್ಬರಿ ಎಣ್ಣೆ ಕಳಿಸ್ಕೊಟ್ಟಿದ್ರು. ಇದೆ ನೋಡಿ, ಈ ಅಡ್ರೆಸ್ ಬಂದ್ರೆ ನಿಜವಾಗ್ಲೂ ಯಾರು ಕಳಿಸ್ಕೊಡ್ಬೇಡಿ. ಮಧುಗಿರಿ ಅಡ್ರೆಸ್ ರಮ್ಯಾ ಅಂತೇಳಿ. ನೇಮ್ ಅನ್ನ ಚೇಂಜ್ ಮಾಡ್ಕೊಂಡು ಕಳಿಸ್ಕೊಟ್ಟಿದ್ದಾರೆ ಅವರಷ್ಟೇ. ಒಂದು ಶ್ವೇತಾ ಅಥವಾ ಪಲ್ಲವಿ ಈ ರೀತಿ ಬಂದಿದೆ. ನನಗೆ ಈ ಸತಿ ರಮ್ಯಾ ಅಂತ ಬಂದಿದೆ. ಸೇಮ್ ಅಡ್ರೆಸ್ ಮಧುಗಿರಿದು. ನಾನು ಮೀಶೋದು ಕ್ಲೈಮ್ ಮಾಡಿದ್ದೀನಿ, ಕ್ಲೈಮ್ ಆಗ್ಬೋದು. ಬಟ್ ಇನ್ನೊಂದು ಮಧುಗಿರಿ ಪೊಲೀಸ್ ಸ್ಟೇಷನ್ ಕೂಡ ನಾನು ಕಂಪ್ಲೇಂಟ್ ರೈಸ್ ಮಾಡಿದ್ದೀನಿ. ಯಾಕಂದ್ರೆ ಅವ್ರ ನಂಬರ್ ತಗೊಳಕ್ ನಾನು ಟ್ರೈ ಮಾಡಿದೆ, ಬಟ್ ನಂಬರ್ ಸಿಗಂಗಿಲ್ಲ ಅಷ್ಟು ಸುಲಭವಾಗಿ, ಕಸ್ಟಮರ್ ನಂಬರ್ ಸಿಗಂಗಿಲ್ಲ ಮೀಶೋದಲ್ಲಿ. ಆನ್ಲೈನ್ ಅಲ್ಲಿ ಮಧುಗಿರಿ ಪೊಲೀಸ್ ಸ್ಟೇಷನ್ ಅದು ನಂಬರ್ ತಗೊಂಡು ನಾನು ಅಲ್ಲಿ ಕಂಪ್ಲೇಂಟ್ ರೈಸ್ ಮಾಡಿದ್ದೀನಿ. ಯಾಕಂದ್ರೆ ಅಲ್ಲಿ ಗೊತ್ತಾಗತ್ತಲ್ವಾ ಅವರ ಇದೇ ಅಡ್ರೆಸ್ಸಿಗೆ ಯಾರು ಡೆಲಿವರಿ ಬಾಯ್ ಡೈಲಿ ಆರ್ಡರ್ ಕೊಡಕ್ ಹೋಗ್ತಾರೆ ಅಂತೇಳಿ. ಸೊ ಅವ್ರ ಮೇಲೆ ಅವರು ಆಕ್ಷನ್ ತಗೊಂತಾರೆ. ಇನ್ನು ಲೊಕೇಶನ್ ಎಲ್ಲ ನೋಡ್ತಾ ಇದ್ದ ಮಗ, ಇಲ್ಲಿಂದ ಒಂದ್ ಸ್ವಲ್ಪ ದೂರನೇ ಇದೆ, 80 ಕಿಲೋಮೀಟರ್ ಇದೆ ಮಧುಗಿರಿ ಅನ್ನೋದು. ಸೊ ಅದಕ್ಕೆ ಕಂಪ್ಲೇಂಟ್ ರೈಸ್ ಮಾಡಿದ್ದೀನಿ ಸ್ಟೇಷನ್ ಅಲ್ಲಿ. ಮತ್ತೆ ಅವ್ರು ನೋಡ್ಕೋತೀನಿ ಅಂತಾನು ಹೇಳಿದ್ದಾರೆ. ಮತ್ತೆ ಮೀಶೋಕ್ಕೂ ಕಂಪ್ಲೇಂಟ್ ರೈಸ್ ಮಾಡಿದೆ ನಾನು. ಅವರು ಅಕೌಂಟ್ ಕೂಡ ಬ್ಲಾಕ್ ಮಾಡಿದ್ದಾರೆ ಅವರು. ಮತ್ತೆ ಇನ್ನೊಬ್ರಿಗೆ ಕೂಡ ಈ ರೀತಿ ಪ್ರಾಬ್ಲಮ್ ಆಗ್ಬಾರ್ದಲ್ವಾ, ಸೇಲರ್ಗಳಿಗೆ ಏನೋ ಒಂದು ಆಸೆ ಇಟ್ಕೊಂಡು ಕೆಲಸ ಮಾಡ್ತಾ ಇದ್ದಾರೆ ಮೀಶೋದಲ್ಲಿ. ಅದಕ್ಕೆ ಕಂಪ್ಲೇಂಟ್ ರೈಸ್ ಮಾಡಿದೆ. ಮುಂದಿನ ಮಾಹಿತಿ ಏನು ಅಂತ ಮತ್ತೆ ನೆಕ್ಸ್ಟ್ ಇಡೋದು.